ಕೃಷಿಕರ ಜೀವನಾಡಿ ಆಗಿರುವಂತಹ ಸೀತಾ ನದಿಯ ಕವಲು ಕಿರು ನದಿಯಲ್ಲಿ ಭಾರೀ ಪ್ರಮಾಣದ ಮರಳುಗಾರಿಕೆಗೆ ಆದೇಶವನ್ನು ಹೊರಡಿಸಲಾಗಿದೆ. ಸಾಮರ್ಥ್ಯಕ್ಕಿಂತ ಅಧಿಕ ಪ್ರಮಾಣದ ಮರಳನ್ನ ತೆಗೆಯೋದಕ್ಕೆ ಪರವಾನಗಿ ಕೊಟ್ಟಿದ್ದಾರೆ. ಇವರಿಗೆ ಸಾವಿರಾರು ಮೆಟ್ರಿಕ್ ಟನ್ ಮರಳು ತೆಗೆಯೋದಕ್ಕೆ ಆದೇಶವನ್ನ ಕೊಟ್ಟಿದ್ದಾರಾ? ರೈತರ ಜಮೀನಲ್ಲೇ ರಸ್ತೆ ಮಾಡಿ ಮರಳು ಮಾಫಿಯಾ ನಡೆಸ್ತಾ ಇದೆ. ಜಿಲ್ಲಾಡಳಿತದಿಂದ ಆದೇಶವನ್ನ ಪುನರ್ ಪರಿಶೀಲನೆಗೆ ಆಗ್ರಹಿಸಿದ್ದಾರೆ. ಏನೇ ಇದ್ರೂ ಕೂಡ ಅದನ್ನ ಪುನರ್ ಪರಿಶೀಲನೆ ಮಾಡಬೇಕು ಅಂತೇಳಿ, ಒಂದು ವೇಳೆ ಅದು ಮಾಡಲಿಲ್ಲ ಅಂದ್ರೆ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ನಿರಂತರವಾಗಿ ಅಕ್ರಮ ಮರಳುಗಾರಿಕೆ ದಂಧೆಗಳ ಸುದ್ದಿಗಳು ಬರ್ತಾನೆ ಇದೆ. ಒಂದಷ್ಟಕ್ಕೆ ಜಿಲ್ಲಾಡಳಿತ ತಡೆ ಹಾಕುವ ಪ್ರಯತ್ನ ಮಾಡಿದ್ರು ಕೂಡ ಇನ್ನಷ್ಟು ಕಡೆ ಅನುಮತಿಯನ್ನ ಪಡ್ಕೊಂಡು ಅದನ್ನು ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡದೆ ಒಂದಷ್ಟು ಜನರನ್ನ ಬಳಸಿಕೊಂಡು ಅಥವಾ ಯಂತ್ರವನ್ನ ಬಳಸಿಕೊಂಡು ಮರಳುಗಾರಿಕೆಯನ್ನ ಮಾಡಿ ಅದರಿಂದ ಗ್ರಾಮದ ಜನರಿಗೆ ಕೃಷಿಗೆ ತೊಂದರೆ ಮಾಡುವಂತ ಕೆಲಸವನ್ನ ಅನುಮತಿ ಪಡ್ಕೊಂಡವರು ಮಾಡ್ತಾ ಬರ್ತಾ ಇದ್ದಾರೆ. ಅದಕ್ಕೊಂದು ಜೀವಂತ ಸಾಕ್ಷಿ ಅಂತ ಹೇಳಿದ್ರೆ ಹೊಸಾಲ ಗ್ರಾಮ ಅಂತ ನಾವೇನು ಕರೀತೇವೆ, ಬ್ರಹ್ಮಾವರ ತಾಲೂಕಿನ ಹೊಸಾಲ ಗ್ರಾಮದ ಸೀತಾ ನದಿಯ ತೀರದಲ್ಲಿ ನಿರಂತರವಾಗಿ ಮರಳುಗಾರಿಕೆ ನಡೀತಾ ಇರುವಂತದ್ದು. ಸದ್ಯಕ್ಕೆ ಈ ಗ್ರಾಮದ ಜನ ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಕೃಷಿ ಭೂಮಿ ಹಾಳಾಗ್ತದೆ, ಜೊತೆಗೆ ಕುಡಿಯುವ ನೀರು ಉಪ್ಪಾಗ್ತದೆ ಅನ್ನುವಂತ ಒಂದು ಆಕ್ರೋಶ ಇರುವಂತದ್ದು. ಜೊತೆಗೆ ಒಂದಷ್ಟು ಬಿಹಾರದಿಂದ ಬಂದಂತ ಏನು ಕೆಲಸಗಾರರನ್ನು ಉಪಯೋಗಿಸಿಕೊಂಡು ಮರಳುಗಾರಿಕೆ ಮಾಡೋದ್ರಿಂದ ಸಾಕಷ್ಟು ಈ ಭಾಗದ ಜನ ರಾತ್ರಿ ಹೊತ್ತಲ್ಲಿ ಓಡಾಡುವುದಕ್ಕೂ ಹೆದರುವಂತ ಪರಿಸ್ಥಿತಿ ಇದೆ ಅನ್ನುವಂತ ಆರೋಪ ಈ ಭಾಗದ ಜನರದ್ದಾಗಿರುವಂತದ್ದು. ಯಾಕಂದ್ರೆ ಈ ಭಾಗದಲ್ಲಿ ನಮ್ಮ ಹಿಂದೆ ದೃಶ್ಯದಲ್ಲಿ ಗಮನಿಸಬಹುದು. ಯಾಕಂದ್ರೆ ಗ್ರಾಮದ ಜನರಿಗೆ ಕುಡಿಯೋ ನೀರಿಗಾಗಿ ಒಂದು ಯೋಜನೆಯನ್ನ ಮಾಡಿ ಬೃಹತ್ ಬಾವಿಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಆ ಬಾವಿಯಲ್ಲಿ ಇರುವ ನೀರು ಸದ್ಯಕ್ಕೆ ನದಿಯಲ್ಲಿರುವಂತಹ ಹೊಯ್ಗೆಯನ್ನ ತೆಗೆಯೋದ್ರಿಂದ ಸಂಪೂರ್ಣವಾಗಿ ಉಪ್ಪು ಆವರಿಸಿಕೊಂಡಿರೋದ್ರಿಂದ ಯಾವುದೇ ರೀತಿಯಾಗಿ ಕುಡಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಹಾಗಾಗಿ ಗ್ರಾಮಸ್ಥರು ಸದ್ಯಕ್ಕೆ ಜಿಲ್ಲಾಡಳಿತದ ಮೊರೆ ಹೋಗಿದ್ದಾರೆ. ಒಂದಷ್ಟು ಮನವಿಗಳನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ನಮ್ಮ ಜೊತೆಗೆ ಸಾಕಷ್ಟು ಈ ಭಾಗದ ಗ್ರಾಮಸ್ಥರಿದ್ದಾರೆ, ಅವರನ್ನೇ ಕೇಳೋಣ ಯಾವ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂಥದ್ದನ್ನ. ಸರ್, ಈಗಾಗಲೇ ನೀವು ಮನವಿಯನ್ನು ಕೂಡ ಕೊಟ್ಟಿದ್ದೀರಿ, ಆದ್ರೆ ಏನು ನಿಮ್ಮ ಪ್ರಮುಖ ಬೇಡಿಕೆ, ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ ಮರಳುಗಾರಿಕೆಯಿಂದ ಅಂತ? ಸರ್, ನಾವು ಮೊದಲಿಂದಾನೇ ಹೇಳ್ತಾ ಇರೋದು, ನಮ್ದು ಕೃಷಿಯನ್ನೇ ನಂಬ್ಕೊಂಡಿರುವಂತ ಊರಿದು. ಇದು ಕುಗ್ರಾಮ. ಆಕ್ಚುಲಿ ನಮ್ಗೀಗ ಈ ಮರಳುಗಾರಿಕೆ ಅನ್ನೋದು ಗುರುತಿಸೋದಕ್ಕೋಸ್ಕರ ಈಗ ಗಣಿ ಇಲಾಖೆ, ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳೆಲ್ಲ ಈ ಊರು ಇದೆ ಅಂತ ಪರಿಚಯ ಆಗಿದೆ. ಇಲ್ಲ ಅಂತಂದಿದ್ರೆ ಇದರಷ್ಟು ಕುಗ್ರಾಮ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕುಗ್ರಾಮದಲ್ಲಿ ಏನಂತ ಕೇಳಿದ್ರೆ ನೆಮ್ಮದಿ ಇದೆ, ಸಂತೃಪ್ತ ಜೀವನ ಇತ್ತು. ಈ ಅವೈಜ್ಞಾನಿಕ ಮರಳುಗಾರಿಕೆ ಏನ್ ಮಾಡೋದಕ್ಕೆ ಶುರು ಮಾಡಿದಾರೋ ಅಲ್ಲಿಂದ ನಮ್ಮ ನೆಮ್ಮದಿ ಹಾಳಾಗೋಕ್ ಶುರು ಆಯ್ತು. 2022ನೇ ಇಸ್ವಿಯಿಂದ ನಾವು ಅವ್ರಿಗೆ ಹೇಳ್ಕೊಂಡು ಬಂದಿರೋದು ನಮ್ಮ ಊರಿನಲ್ಲಿ ಮರಳುಗಾರಿಕೆ ಬೇಡ ಅಂತ. ಇಲ್ಲಿ ಕುಡಿಯೋ ನೀರಿನ ಯೋಜನೆಯಡಿ ಬಾವಿ ಇದೆ. ಇದೀಗ ಸಾವಿರಾರು ಕುಟುಂಬಗಳಿಗೆ ನೀರಿನ ಮೂಲ. ಇಲ್ಲಿ ಈಗ ನೀವು ನೋಡಿದ್ರೆ ಇಲ್ಲೇ ಕೆಳಗಡೆ ತೋರ್ತಾ ಇದಾರೆ, ಆ ಬಾವಿ ಕುಸಿದು ಹೋಗುತ್ತೆ ಈ ವರ್ಷ. ಇಲ್ಲ ಅಂತಂದಿದ್ರೆ ಆ ಬಾವಿ ನೀರು ಸಂಪೂರ್ಣ ಉಪ್ಪಾಗಿದೆ. ಇದನ್ನ ನೇರವಾಗಿ ಕುಡಿಯಲಿಕ್ಕೆ ಕೊಡ್ತಾರೆ. ಇದಕ್ಕೆ ಯಾವುದೇ ಫಿಲ್ಟರ್ ಅಳವಡಿಕೆ ಆಗಿಲ್ಲ ಇವರಿಂದ. ಜಿಲ್ಲಾಡಳಿತ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು. ಎಷ್ಟೇ ಅಧಿಕಾರಿಗಳನ್ನ ಬರೋಕೆ ಹೇಳುದು, ತಹಶೀಲ್ದಾರರಿಂದ ಹಿಡಿದು ಜಿಲ್ಲಾಧಿಕಾರಿಗಳಾಗ್ಲಿ, ಸೀನಿಯರ್ ಜಿಯಾಲಜಿಸ್ಟ್ ಆಗ್ಲಿ, ಹಿರಿಯ ಭೂವಿಜ್ಞಾನಿಗಳು ಯಾರು ಬರ್ತಾ ಇಲ್ಲ ಈ ಊರಿಗೆ. ಯಾಕೆ ಹೇಳಿದ್ರೆ ಅಲ್ಲಿವರೆಗೂ ಧನಶಾಹಿಗಳಾಗ್ಬಿಟ್ಟಿದ್ದಾರೆ. ಸದ್ಯಕ್ಕೆ ಒಂದು ಮರಳುಗಾರಿಕೆ ಅನ್ನುವಂತ ಉದ್ಯೋಗ ಸಾಕಷ್ಟು ಜನರಿಗೆ ಸಮಸ್ಯೆಯನ್ನ, ಸಂಕಷ್ಟವನ್ನ ತಂದೊಡ್ಡಿದೆ. ಹಾಗಾಗಿ ಜಿಲ್ಲಾಡಳಿತ ಇರಬಹುದು, ಗಣಿ ಇಲಾಖೆ ಇರಬಹುದು, ಸ್ಥಳಕ್ಕೆ ಭೇಟಿ ಕೊಟ್ಟು ಅದನ್ನ ಪರಿಶೀಲನೆಯನ್ನ ನಡೆಸಿ ಸಮಸ್ಯೆಯನ್ನ ಬಗೆಹರಿಸುವುದರ ಕಡೆಗೆ ಗಮನ ಹರಿಸಲಿ. ಕೃಷಿಕರ ಜೀವನಾಡಿ ಆಗಿರುವಂತಹ ಸೀತಾ ನದಿಯ ಕವಲು ಕಿರು ನದಿಯಲ್ಲಿ ಭಾರೀ ಪ್ರಮಾಣದ ಮರಳುಗಾರಿಕೆಗೆ ಆದೇಶವನ್ನ ಹೊರಡಿಸಲಾಗಿದೆ. ಸಾಮರ್ಥ್ಯಕ್ಕಿಂತ ಅಧಿಕ ಪ್ರಮಾಣದ ಮರಳನ್ನ ತೆಗೆಯೋದಕ್ಕೆ ಪರವಾನಗಿ ಕೊಟ್ಟಿದ್ದಾರೆ. ಇವರಿಗೆ ಸಾವಿರಾರು ಮೆಟ್ರಿಕ್ ಟನ್ ಮರಳು ತೆಗೆಯೋದಕ್ಕೆ ಆದೇಶವನ್ನ ಕೊಟ್ಟಿದ್ದಾರಾ? ರೈತರ ಜಮೀನಲ್ಲೇ ರಸ್ತೆ ಮಾಡಿ ಮರಳು ಮಾಫಿಯಾ ನಡೆಸ್ತಾ ಇದೆ. ಜಿಲ್ಲಾಡಳಿತದಿಂದ ಆದೇಶವನ್ನ ಪುನರ್ ಪರಿಶೀಲನೆಗೆ ಆಗ್ರಹಿಸಿದ್ದಾರೆ. ಏನೇ ಇದ್ರೂ ಕೂಡ ಅದನ್ನ ಪುನರ್ ಪರಿಶೀಲನೆ ಮಾಡಬೇಕು ಅಂತೇಳಿ, ಒಂದು ವೇಳೆ ಅದು ಮಾಡಲಿಲ್ಲ ಅಂದ್ರೆ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ನಿರಂತರವಾಗಿ ಅಕ್ರಮ ಮರಳುಗಾರಿಕೆ ದಂಧೆಗಳ ಸುದ್ದಿಗಳು ಬರ್ತಾನೆ ಇದೆ. ಒಂದಷ್ಟಕ್ಕೆ ಜಿಲ್ಲಾಡಳಿತ ತಡೆ ಹಾಕುವ ಪ್ರಯತ್ನ ಮಾಡಿದ್ರು ಕೂಡ ಇನ್ನಷ್ಟು ಕಡೆ ಅನುಮತಿಯನ್ನ ಪಡ್ಕೊಂಡು ಅದನ್ನು ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡದೆ ಒಂದಷ್ಟು ಜನರನ್ನ ಬಳಸಿಕೊಂಡು ಅಥವಾ ಯಂತ್ರವನ್ನ ಬಳಸಿಕೊಂಡು ಮರಳುಗಾರಿಕೆಯನ್ನ ಮಾಡಿ ಅದರಿಂದ ಗ್ರಾಮದ ಜನರಿಗೆ ಕೃಷಿಗೆ ತೊಂದರೆ ಮಾಡುವಂತ ಕೆಲಸವನ್ನ ಅನುಮತಿ ಪಡ್ಕೊಂಡವರು ಮಾಡ್ತಾ ಬರ್ತಾ ಇದ್ದಾರೆ. ಅದಕ್ಕೊಂದು ಜೀವಂತ
ಸಾಕ್ಷಿ ಅಂತ ಹೇಳಿದ್ರೆ ಹೊಸಾಲ ಗ್ರಾಮ ಅಂತ ನಾವೇನ್ ಕರಿತೇವೆ, ಬ್ರಹ್ಮಾವರ ತಾಲೂಕಿನ ಹೊಸಾಲ ಗ್ರಾಮದ ಸೀತಾ ನದಿಯ ತೀರದಲ್ಲಿ ನಿರಂತರವಾಗಿ ಮರಳುಗಾರಿಕೆ ನಡೀತಾ ಇರುವಂತದ್ದು. ಸದ್ಯಕ್ಕೆ ಈ ಗ್ರಾಮದ ಜನ ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಕೃಷಿ ಭೂಮಿ ಹಾಳಾಗ್ತದೆ, ಜೊತೆಗೆ ಕುಡಿಯುವ ನೀರು ಉಪ್ಪಾಗ್ತದೆ ಅನ್ನುವಂತ ಒಂದು ಆಕ್ರೋಶ ಇರುವಂತದ್ದು. ಜೊತೆಗೆ ಒಂದಷ್ಟು ಬಿಹಾರದಿಂದ ಬಂದಂತ ಏನು ಕೆಲಸಗಾರರನ್ನು ಉಪಯೋಗಿಸಿಕೊಂಡು ಮರಳುಗಾರಿಕೆ ಮಾಡೋದ್ರಿಂದ ಸಾಕಷ್ಟು ಈ ಭಾಗದ ಜನ ರಾತ್ರಿ ಹೊತ್ತಲ್ಲಿ ಓಡಾಡುವುದಕ್ಕೂ ಹೆದರುವಂತ ಪರಿಸ್ಥಿತಿ ಇದೆ ಅನ್ನುವಂತ ಆರೋಪ ಈ ಭಾಗದ ಜನರದ್ದಾಗಿರುವಂತದ್ದು. ಯಾಕಂದ್ರೆ ಈ ಭಾಗದಲ್ಲಿ ನಮ್ಮ ಹಿಂದೆ ದೃಶ್ಯದಲ್ಲಿ ಗಮನಿಸಬಹುದು. ಯಾಕಂದ್ರೆ ಗ್ರಾಮದ ಜನರಿಗೆ ಕುಡಿಯುವ ನೀರಿಗಾಗಿ ಒಂದು ಯೋಜನೆಯನ್ನ ಮಾಡಿ ಬೃಹತ್ ಬಾವಿಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಆ ಬಾವಿಯಲ್ಲಿರುವ ನೀರು ಸದ್ಯಕ್ಕೆ ನದಿಯಲ್ಲಿರುವಂತಹ ಹೊಯ್ಗೆಯನ್ನ ತೆಗೆಯೋದ್ರಿಂದ ಸಂಪೂರ್ಣವಾಗಿ ಉಪ್ಪು ಆವರಿಸಿಕೊಂಡಿರೋದ್ರಿಂದ ಯಾವುದೇ ರೀತಿಯಾಗಿ ಕುಡಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಹಾಗಾಗಿ ಗ್ರಾಮಸ್ಥರು ಸದ್ಯಕ್ಕೆ ಜಿಲ್ಲಾಡಳಿತದ ಮೊರೆ ಹೋಗಿದ್ದಾರೆ, ಒಂದಷ್ಟು ಮನವಿಗಳನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ನಮ್ಮ ಜೊತೆಗೆ ಸಾಕಷ್ಟು ಈ ಭಾಗದ ಗ್ರಾಮಸ್ಥರಿದ್ದಾರೆ, ಅವರನ್ನೇ ಕೇಳೋಣ ಯಾವ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂಥದ್ದನ್ನ. ಸರ್, ಈಗಾಗಲೇ ನೀವು ಮನವಿಯನ್ನು ಕೂಡ ಕೊಟ್ಟಿದ್ದೀರಿ, ಆದ್ರೆ ಏನು ನಿಮ್ಮ ಪ್ರಮುಖ ಬೇಡಿಕೆ, ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ ಮರಳುಗಾರಿಕೆಯಿಂದ ಅಂತ? ಸರ್, ನಾವು ಮೊದಲಿಂದಾನೇ ಹೇಳ್ತಾ ಇರೋದು, ನಮ್ದು ಕೃಷಿಯನ್ನೇ ನಂಬ್ಕೊಂಡಿರುವಂತ ಊರಿದು. ಇದು ಕುಗ್ರಾಮ. ಆಕ್ಚುಲಿ ನಮ್ಗೀಗ ಈ ಮರಳುಗಾರಿಕೆ ಅನ್ನೋದು ಗುರುತಿಸೋದಕ್ಕೋಸ್ಕರ ಈಗ ಗಣಿ ಇಲಾಖೆ, ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳೆಲ್ಲ ಈ ಊರು ಇದೆ ಅಂತ ಪರಿಚಯ ಆಗಿದೆ. ಇಲ್ಲ ಅಂತಂದ್ರೆ ಇದರಷ್ಟು ಕುಗ್ರಾಮ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕುಗ್ರಾಮದಲ್ಲಿ ಏನಂತ ಕೇಳಿದ್ರೆ ನೆಮ್ಮದಿ ಇದೆ, ಸಂತೃಪ್ತ ಜೀವನ ಇತ್ತು. ಈ ಅವೈಜ್ಞಾನಿಕ ಮರಳುಗಾರಿಕೆ ಏನ್ ಮಾಡೋದಕ್ಕೆ ಶುರು ಮಾಡಿದಾರೋ ಅಲ್ಲಿಂದ ನಮ್ಮ ನೆಮ್ಮದಿ ಹಾಳಾಗೋಕ್ ಶುರು ಆಯ್ತು. 2022ನೇ ಇಸ್ವಿಯಿಂದ ನಾವು ಅವ್ರಿಗೆ ಹೇಳ್ಕೊಂಡು ಬಂದಿರೋದು, ನಮ್ಮ ಊರಿನಲ್ಲಿ ಮರಳುಗಾರಿಕೆ ಬೇಡ ಅಂತ. ಇಲ್ಲಿ ಕುಡಿಯೋ ನೀರಿನ ಯೋಜನೆಯಡಿ ಬಾವಿ ಇದೆ, ಇದೀಗ ಸಾವಿರಾರು ಕುಟುಂಬಗಳಿಗೆ ನೀರಿನ ಮೂಲ. ಇಲ್ಲಿ ಈಗ ನೀವು ನೋಡಿದ್ರೆ ಇಲ್ಲೇ ಕೆಳಗಡೆ ತೋರ್ತಾ ಇದಾರೆ, ಆ ಬಾವಿ ಕುಸ್ತು ಹೋಗುತ್ತೆ ಈ ವರ್ಷ. ಇಲ್ಲ ಅಂತಂದ್ರೆ ಆ ಬಾವಿ ನೀರು ಸಂಪೂರ್ಣ ಉಪ್ಪಾಗಿದೆ. ಇದನ್ನ ನೇರವಾಗಿ ಕುಡಿಯಲಿಕ್ಕೆ ಕೊಡ್ತಾರೆ, ಇದಕ್ಕೆ ಯಾವುದೇ ಫಿಲ್ಟರ್ ಅಳವಡಿಕೆ ಆಗಿಲ್ಲ ಇವರಿಂದ. ಜಿಲ್ಲಾಡಳಿತ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು. ಎಷ್ಟೇ ಅಧಿಕಾರಿಗಳನ್ನ ಬರೋಕೆ ಹೇಳುದು, ತಹಶೀಲ್ದಾರರಿಂದ ಹಿಡಿದು ಜಿಲ್ಲಾಧಿಕಾರಿಗಳಾಗ್ಲಿ, ಸೀನಿಯರ್ ಜಿಯಾಲಜಿಸ್ಟ್ ಆಗ್ಲಿ, ಹಿರಿಯ ಭೂವಿಜ್ಞಾನಿಗಳು ಯಾರು ಬರ್ತಾ ಇಲ್ಲ ಈ ಊರಿಗೆ. ಯಾಕೆ ಹೇಳಿದ್ರೆ ಅಲ್ಲಿವರೆಗೂ ಧನಶಾಹಿಗಳಾಗ್ಬಿಟ್ಟಿದ್ದಾರೆ. ಸದ್ಯಕ್ಕೆ ಒಂದು ಮರಳುಗಾರಿಕೆ ಅನ್ನುವಂತ ಉದ್ಯೋಗ ಸಾಕಷ್ಟು ಜನರಿಗೆ ಸಮಸ್ಯೆಯನ್ನ, ಸಂಕಷ್ಟವನ್ನ ತಂದೊಡ್ಡಿದೆ. ಹಾಗಾಗಿ ಜಿಲ್ಲಾಡಳಿತ ಇರಬಹುದು, ಗಣಿ ಇಲಾಖೆ ಇರಬಹುದು, ಸ್ಥಳಕ್ಕೆ ಭೇಟಿ ಕೊಟ್ಟು ಅದನ್ನ ಪರಿಶೀಲನೆಯನ್ನ ನಡೆಸಿ ಸಮಸ್ಯೆಯನ್ನ ಬಗೆಹರಿಸುವುದರ ಕಡೆಗೆ ಗಮನ ಹರಿಸಲಿ. ಕೃಷಿಕರ ಜೀವನಾಡಿ ಆಗಿರುವಂತಹ ಸೀತಾ ನದಿಯ ಕವಲು ಕಿರು ನದಿಯಲ್ಲಿ ಭಾರಿ ಪ್ರಮಾಣದ ಮರಳುಗಾರಿಕೆಗೆ ಆದೇಶವನ್ನ ಹೊರಡಿಸಲಾಗಿದೆ. ಸಾಮರ್ಥ್ಯಕ್ಕಿಂತ ಅಧಿಕ ಪ್ರಮಾಣದ ಮರಳನ್ನ ತೆಗೆಯೋದಕ್ಕೆ ಪರವಾನಗಿ ಕೊಟ್ಟಿದ್ದಾರೆ. ಇವರಿಗೆ ಸಾವಿರಾರು ಮೆಟ್ರಿಕ್ ಟನ್ ಮರಳು ತೆಗೆಯೋದಕ್ಕೆ ಆದೇಶವನ್ನ ಕೊಟ್ಟಿದ್ದಾರಾ? ರೈತರ ಜಮೀನಲ್ಲೇ ರಸ್ತೆ ಮಾಡಿ ಮರಳು ಮಾಫಿಯಾ ನಡೆಸ್ತಾ ಇದ್ದಾರೆ. ಜಿಲ್ಲಾಡಳಿತದಿಂದ ಆದೇಶವನ್ನ ಪುನರ್ ಪರಿಶೀಲನೆಗೆ ಆಗ್ರಹಿಸಿದ್ದಾರೆ. ಏನೇ ಇದ್ರೂ ಕೂಡ ಅದನ್ನ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಹೇಳಿ, ಒಂದು ವೇಳೆ ಅದು ಮಾಡಲಿಲ್ಲ ಅಂದ್ರೆ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ನಿರಂತರವಾಗಿ ಅಕ್ರಮ ಮರಳುಗಾರಿಕೆ ದಂಧೆಗಳ ಸುದ್ದಿಗಳು ಬರ್ತಾನೆ ಇದೆ. ಒಂದಷ್ಟಕ್ಕೆ ಜಿಲ್ಲಾಡಳಿತ ತಡೆ ಹಾಕುವ ಪ್ರಯತ್ನ ಮಾಡಿದ್ರು ಕೂಡ ಇನ್ನಷ್ಟು ಕಡೆ ಅನುಮತಿಯನ್ನ ಪಡ್ಕೊಂಡು ಅದನ್ನ ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡದೆ ಒಂದಷ್ಟು ಜನರನ್ನ ಬಳಸ್ಕೊಂಡು ಅಥವಾ ಯಂತ್ರವನ್ನ ಬಳಸ್ಕೊಂಡು ಮರಳುಗಾರಿಕೆಯನ್ನ ಮಾಡಿ ಅದರಿಂದ ಗ್ರಾಮದ ಜನರಿಗೆ, ಕೃಷಿಗೆ ತೊಂದರೆ ಮಾಡುವಂತ ಕೆಲಸವನ್ನ ಅನುಮತಿ ಪಡ್ಕೊಂಡವರು ಮಾಡ್ತಾ ಬರ್ತಾ ಇದ್ದಾರೆ. ಅದಕ್ಕೊಂದು ಜೀವಂತ ಸಾಕ್ಷಿ ಅಂತ ಹೇಳಿದ್ರೆ ಹೊಸಾಲ ಗ್ರಾಮ ಅಂತ ನಾವೇನ್ ಕರಿತೇವೆ, ಬ್ರಹ್ಮಾವರ ತಾಲೂಕಿನ ಹೊಸಾಲ ಗ್ರಾಮದ ಸೀತಾ ನದಿಯ ತೀರದಲ್ಲಿ ನಿರಂತರವಾಗಿ ಮರಳುಗಾರಿಕೆ ನಡೀತಾ ಇರುವಂತದ್ದು. ಸದ್ಯಕ್ಕೆ ಈ ಗ್ರಾಮದ ಜನ ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಕೃಷಿ ಭೂಮಿ ಹಾಳಾಗ್ತದೆ, ಜೊತೆಗೆ ಕುಡಿಯುವ ನೀರು ಉಪ್ಪಾಗ್ತದೆ ಅನ್ನುವಂತ ಒಂದು ಆಕ್ರೋಶ ಇರುವಂತದ್ದು. ಜೊತೆಗೆ ಒಂದಷ್ಟು ಬಿಹಾರದಿಂದ ಬಂದಂತ ಏನು ಕೆಲಸಗಾರರನ್ನು ಉಪಯೋಗಿಸಿಕೊಂಡು ಮರಳುಗಾರಿಕೆ ಮಾಡೋದ್ರಿಂದ ಸಾಕಷ್ಟು ಈ ಭಾಗದ ಜನ ರಾತ್ರಿ ಹೊತ್ತಲ್ಲಿ ಓಡಾಡುವುದಕ್ಕೂ ಹೆದರುವಂತ ಪರಿಸ್ಥಿತಿ ಇದೆ ಅನ್ನುವಂತ ಆರೋಪ ಈ ಭಾಗದ ಜನರದ್ದಾಗಿರುವಂತದ್ದು. ಯಾಕಂದ್ರೆ ಈ ಭಾಗದಲ್ಲಿ ನಮ್ಮ ಹಿಂದೆ ದೃಶ್ಯದಲ್ಲಿ ಗಮನಿಸಬಹುದು. ಯಾಕಂದ್ರೆ ಗ್ರಾಮದ ಜನರಿಗೆ ಕುಡಿಯುವ ನೀರಿಗಾಗಿ ಒಂದು ಯೋಜನೆಯನ್ನ ಮಾಡಿ ಬೃಹತ್ ಬಾವಿಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಆದ್ರೆ
ಆ ಬಾವಿಯಲ್ಲಿರುವ ನೀರು ಸದ್ಯಕ್ಕೆ ನದಿಯಲ್ಲಿರುವಂತಹ ಹೊಯ್ಗೆಯನ್ನ ತೆಗೆಯೋದ್ರಿಂದ ಸಂಪೂರ್ಣವಾಗಿ ಉಪ್ಪು ಆವರಿಸಿಕೊಂಡಿರೋದ್ರಿಂದ ಯಾವುದೇ ರೀತಿಯಾಗಿ ಕುಡಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಹಾಗಾಗಿ ಗ್ರಾಮಸ್ಥರು ಸದ್ಯಕ್ಕೆ ಜಿಲ್ಲಾಡಳಿತದ ಮೊರೆ ಹೋಗಿದ್ದಾರೆ. ಒಂದಷ್ಟು ಮನವಿಗಳನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ನಮ್ಮ ಜೊತೆಗೆ ಸಾಕಷ್ಟು ಈ ಭಾಗದ ಗ್ರಾಮಸ್ಥರಿದ್ದಾರೆ, ಅವರನ್ನೇ ಕೇಳೋಣ ಯಾವ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂಥದ್ದನ್ನ. ಸರ್, ಈಗಾಗಲೇ ನೀವು ಮನವಿಯನ್ನು ಕೂಡ ಕೊಟ್ಟಿದ್ದೀರಿ, ಆದ್ರೆ ಏನು ನಿಮ್ಮ ಪ್ರಮುಖ ಬೇಡಿಕೆ, ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ ಮರಳುಗಾರಿಕೆಯಿಂದ ಅಂತ? ಸರ್, ನಾವು ಮೊದಲಿಂದಾನೇ ಹೇಳ್ತಾ ಇರೋದು, ನಮ್ದು ಕೃಷಿಯನ್ನೇ ನಂಬ್ಕೊಂಡಿರುವಂತ ಊರಿದು. ಇದು ಕುಗ್ರಾಮ. ಆಕ್ಚುಲಿ ನಮ್ಗೀಗ ಈ ಮರಳುಗಾರಿಕೆ ಅನ್ನೋದು ಗುರುತಿಸೋದಕ್ಕೋಸ್ಕರ ಈಗ ಗಣಿ ಇಲಾಖೆ, ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳೆಲ್ಲ ಈ ಊರು ಇದೆ ಅಂತ ಪರಿಚಯ ಆಗಿದೆ. ಇಲ್ಲ ಅಂದ್ರೆ ಇದರಷ್ಟು ಕುಗ್ರಾಮ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕುಗ್ರಾಮದಲ್ಲಿ ಏನಂತ ಕೇಳಿದ್ರೆ ನೆಮ್ಮದಿ ಇದೆ, ಸಂತೃಪ್ತ ಜೀವನ ಇತ್ತು. ಈ ಅವೈಜ್ಞಾನಿಕ ಮರಳುಗಾರಿಕೆ ಏನ್ ಮಾಡೋದಕ್ಕೆ ಶುರು ಮಾಡಿದಾರೋ ಅಲ್ಲಿಂದ ನಮ್ಮ ನೆಮ್ಮದಿ ಹಾಳಾಗೋಕ್ ಶುರು ಆಯ್ತು. 2022ನೇ ಇಸ್ವಿಯಿಂದ ನಾವು ಅವ್ರಿಗೆ ಹೇಳ್ಕೊಂಡು ಬಂದಿರೋದು, ನಮ್ಮ ಊರಿನಲ್ಲಿ ಮರಳುಗಾರಿಕೆ ಬೇಡ ಅಂತ. ಇಲ್ಲಿ ಕುಡಿಯೋ ನೀರಿನ ಯೋಜನೆಯಡಿ ಬಾವಿ ಇದೆ. ಇದೀಗ ಸಾವಿರಾರು ಕುಟುಂಬಗಳಿಗೆ ನೀರಿನ ಮೂಲ. ಇಲ್ಲಿ ಈಗ ನೀವು ನೋಡಿದ್ರೆ ಇಲ್ಲೇ ಕೆಳಗಡೆ ತೋರ್ತಾ ಇದಾರೆ, ಆ ಬಾವಿ ಕುಸ್ತು ಹೋಗುತ್ತೆ ಈ ವರ್ಷ. ಇಲ್ಲ ಅಂತದಿದ್ರೆ ಆ ಬಾವಿ ನೀರು ಸಂಪೂರ್ಣ ಉಪ್ಪಾಗಿದೆ. ಇದನ್ನ ನೇರವಾಗಿ ಕುಡಿಯಲಿಕ್ಕೆ ಕೊಡ್ತಾರೆ. ಇದಕ್ಕೆ ಯಾವುದೇ ಫಿಲ್ಟರ್ ಅಡವಣೆ ಆಗಿಲ್ಲ ಇವರಿಂದ. ಜಿಲ್ಲಾಡಳಿತ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು. ಎಷ್ಟೇ ಅಧಿಕಾರಿಗಳನ್ನ ಬರೋಕೆ ಹೇಳುದು, ತಹಶೀಲ್ದಾರರಿಂದ ಹಿಡಿದು ಜಿಲ್ಲಾಧಿಕಾರಿಗಳಾಗ್ಲಿ, ಸೀನಿಯರ್ ಜಿಯಾಲಜಿಸ್ಟ್ ಆಗ್ಲಿ, ಹಿರಿಯ ಭೂವಿಜ್ಞಾನಿಗಳು ಯಾರು ಬರ್ತಾ ಇಲ್ಲ ಈ ಊರಿಗೆ. ಯಾಕೆ ಹೇಳಿದ್ರೆ ಅಲ್ಲಿವರೆಗೂ ಧನಶಾಹಿಗಳಾಗ್ಬಿಟ್ಟಿದ್ದಾರೆ. ಸದ್ಯಕ್ಕೆ ಒಂದು ಮರಳುಗಾರಿಕೆ ಅನ್ನುವಂತ ಉದ್ಯೋಗ ಸಾಕಷ್ಟು ಜನರಿಗೆ ಸಮಸ್ಯೆಯನ್ನ, ಸಂಕಷ್ಟವನ್ನ ತಂದೊಡ್ಡಿದೆ. ಹಾಗಾಗಿ ಜಿಲ್ಲಾಡಳಿತ ಇರಬಹುದು, ಗಣಿ ಇಲಾಖೆ ಇರಬಹುದು, ಸ್ಥಳಕ್ಕೆ ಭೇಟಿ ಕೊಟ್ಟು ಅದನ್ನ ಪರಿಶೀಲನೆಯನ್ನ ನಡೆಸಿ ಸಮಸ್ಯೆಯನ್ನ ಬಗೆಹರಿಸುವುದರ ಕಡೆಗೆ